ಉಪ್ಪು ಹಾಕ್ಕೊಳ್ಳೋಣ. ನಾನೊಂದು 1.5 ಸ್ಪೂನ್ ಹಾಕೋತಾ ಇದ್ದೀನಿ, ಅಂದರೆ ಚಿಕ್ಕ ಸ್ಪೂನಲ್ಲಿ. ನಿಮಗೆ ನಿಮ್ಮ ಮನೆಯಲ್ಲಿ ರುಚಿ ಎಷ್ಟಕ್ಕೆ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಇದರಲ್ಲಿ ಆಲ್ರೆಡಿ 1-2 ಟೊಮೆಟೊ ಹಾಕಿರೋದ್ರಿಂದ ನಾವು ನೋಡಿ ಎಲ್ಲ ಆಲ್ಮೋಸ್ಟ್ ಬೆಂದ್ಕೊಂಡೇ ಬಿಡ್ತು, ಆಗಲೇ ಫುಲ್ಲು ಬೆಂದೇ ಬಿಟ್ಟಿದೆ ಆಗಲೇ. ಸೊ ಒಂದು 5-10 ನಿಮಿಷದಲ್ಲಿ ಆಗುವಂಥ ಪಲ್ಯ ಇದು. ಲಾಸ್ಟಲ್ಲಿ ಸ್ವಲ್ಪ ಹುಳಿ ಬಿಟ್ಕೊಳ್ಳೋಣ. ಒಂಥರದ್ರಲ್ಲಿ ಬದನೆಕಾಯಿ ಗೊಜ್ಜು ಅಂತ ಅಂದ್ರೂ ತಪ್ಪಾಗಲ್ಲ ಇದಕ್ಕೆ. ಅಷ್ಟು ರುಚಿಯಾಗಿ ಬರುತ್ತೆ. ಯಾಕಂದರೆ ನಾ ಹೇಳ್ದಂಗೆ ಟೊಮೆಟೊ ಮತ್ತು ಏನೋ ಹುಣಸೆ ಹುಳಿ, ಅದ್ರ ಜೊತೆಗೆ ಉಪ್ಪು ಮತ್ತು ಬೆಲ್ಲ ಅದಷ್ಟು ಹೊಂದಿದಾಗ ತುಂಬ ಟೇಸ್ಟ್ ಬರುತ್ತೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಇದು ಸ್ವಲ್ಪ ಮುಳುಗೋ ತನಕ ಸ್ವಲ್ಪ ಹೆಚ್ಚಿಗೆ, ತುಂಬ ಬೇಡ. ನಿಮಗೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮ್ಗೆ ಏನಕ್ಕೆ, ರೈಸಿಗೆ ಬೇಕಾ ಅಥವಾ ಚಪಾತಿಗ. ಇದು ಬೆಸ್ಟ್ ಕಾಂಬಿನೇಷನ್. ನಾನು ಆವಾಗಲೇ ಹೇಳ್ದಂಗೆ ನೀರು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಇಷ್ಟು ಮುಳುಗುವಷ್ಟು ಹಾಕ್ಕೊಂಡಿದ್ದೀನಿ ಪಲ್ಯ ಎಲ್ಲ. ಇನ್ನು 2-3 ನಿಮಿಷ ನೀವು ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಚಪಾತಿ ಜೊತೆ. ಆಮೇಲೆ ಇದಕ್ಕೆ ಇನ್ನು 2 ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅಷ್ಟೊತ್ತಿಗೆ ಇದು ಸ್ವಲ್ಪ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಹೊತ್ತು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಹೇಳಿದ್ನಲ್ಲ ಮೇನ್ ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು. ಇದೆರಡು ನೀವೆಷ್ಟು ಹೆಚ್ಚಿಗೆ ಹಾಕ್ಕೊಳ್ತೀರೋ ಅಷ್ಟು ರುಚಿ ಬರುತ್ತೆ ಈ ಪಲ್ಯ. ಸೊ ಲಾಸ್ಟಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ಟು ನೀವು ರುಚಿಯಾದಂಥ ಪಲ್ಯನ ನೀವು ಸರ್ವ್ ಮಾಡ್ಬೋದು ಎಲ್ಲರಿಗೂ. ಅದು ನಾನು ಹೇಳ್ದಂಗೆ ಇದು 1 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಕರವಾದ ಪಲ್ಯ ರೆಡಿ ಆಯಿತು. ನಾನು ಹೇಳ್ದಂಗೆ ನಮ್ಮದು ಬ್ಯಾಕ್ ಟು ಅದೊಂದು ಸ್ವಲ್ಪ ಸ್ಟೋರಿ ನೆಕ್ಸ್ಟ್ ರೆಸಿಪಿನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದು ಒಬ್ಬರು ಬೈಕ್ನವ್ರು ಮಾತ್ರ ನಾವು ಹೋಲ್ ಸಿಟಿ ಸುತ್ತಿದ್ರೂ ಏನು ಹೋಟೆಲ್ಸ್ ಹುಡ್ಕೋದಕ್ಕೆ ಅವ್ರು ನಮ್ಮ ಹಿಂದೆ ಒಂದು ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟ್ರು ನಮ್ಮ ಹಿಂದೆನೇ ಸುತ್ತುತ್ತಾ ಇದ್ರು. ಅವರು ಯಾಕೆ ಸುತ್ತಿದ್ರು ಮತ್ತು ನೆಕ್ಸ್ಟ್ ಏನಾಯಿತು ಅದನ್ನು ನಾನು ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಿಮಗೆ ಈ ಪಲ್ಯ ಹೇಗೆ ಬಂತು, ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೂ ನಿಮಗೇನಾದರೂ ಒಳ್ಳೆ ರೆಸಿಪೀಸು ಗೊತ್ತಿದ್ರೆ ಅಥವಾ ನನ್ನ ಕಡೆಯಿಂದ ಏನಾದರೂ ರೆಸಿಪಿ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.